ಆಗ್ಬೇಕಾಗಿರೋದು ಎಜೆ ಲೀಲಾ ಮದುವೆ. ಎಜೆನ ಲೀಲಾನ ಒಂದು ಮಾಡೋ ಜವಾಬ್ದಾರಿನ ನಾನ್ ತಗೊಳ್ತೀನಿ. ಎಲ್ಲಾ ಶಾಸ್ತ್ರಗಳು ನಡೀತಿರುತ್ತೆ ನಿಜ, ಆದ್ರೆ ಮದುವೆ ಆಗೋಗುತ್ತೆ ಅಂತಂದ್ರಲ್ಲ, ಅದಾಗೋದೇ ಆದ್ರೆ ಲೀಲಾ ಜೊತೆಲಿ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದನ್ನ ಚಾಚು ತಪ್ಪದೆ ನೀವು ಪಾಲಿಸ್ತೀರಾ. ಕೌಸಲ್ಯ, ಆಗೋಗಿದ್ರ ಬಗ್ಗೆ ಇನ್ನೂ ಎಷ್ಟು ದಿನ ಯೋಚನೆ ಮಾಡ್ತಾ ಕೂತಿರ್ತೀಯ? ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಬಾರ್ದ? ನೋಡು, ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತ ನಾನು ನೀನು ಅಂದ್ಕೊಂಡ್ರೆ ಮುಗಿದೋಯ್ತಾ? ನಾವು ತಿನ್ನೋ ಪ್ರತಿ ಅನ್ನದ ಅಗಳಿನ ಮೇಲೂ ತಿನ್ನೋರ ಹೆಸರು ಬರೆದಿರುತ್ತಂತೆ. ಹಾಗಿರುವಾಗ ಮದುವೆ ಅನ್ನೋದಕ್ಕೆ ದೇವರ ಆಜ್ಞೆನೇ ಬೇಕು ಕಣೆ. ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ, ನಮ್ಮ ಸಂಗಾತಿ, ನಮ್ಮ ಮಕ್ಕಳು ಎಲ್ಲ ನಮ್ಮ ಋಣಾನುಬಂಧ ಇರೋ ರೀತಿಯಲ್ಲಿ ಸಿಗ್ತಾರೆ ಅಂತ. ಹಾಗಿರುವಾಗ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಹೇಗೆ? ಯಾಕೆ ಹೀಗೆ ಆಕಾಶ ತಲೆ ಮೇಲೆ ಬಿದ್ದವರ ಕೂತಿದೀಯಾ? ನನಗೊಂದು ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ, ಒಂದು ಲೋಟ ನೀರು ಕೊಡ್ತೀಯಾ ಪ್ಲೀಸ್? ಕೌಸಲ್ಯ, ಏನಾಯ್ತು ಕೌಸಲ್ಯ? ಏನಾಯ್ತು ಕೌಸಲ್ಯ? ಚುಪ್ಪಿ ಇಲ್ಲ, ಬನ್ನಿ ಇಲ್ಲಿ ಕೌಸಲ್ಯ. ಅಮ್ಮ ಕೌಸಲ್ಯ, ಒಂದು ಸ್ವಲ್ಪ ನೀರು ತಗೊಂಬರಮ್ಮ. ಕೌಸಲ್ಯ, ಏನಾಯ್ತು? ಅಪ್ಪ ಏನಾಯ್ತಮ್ಮಂಗೆ? ಅಮ್ಮ ಕೌಸಲ್ಯ, ಕೊಡಮ್ಮ. ಕರ್ಕೊಂಡು ಹೋಗೋಣ. ಗಟ್ಟಿ ಹೇಳ್ಕೊಡ್ರೆ. This is not the end. This is the beginning. ಸದ್ಯ ಬಂದ್ರಲ್ಲ, ನಾನೆಲ್ಲೋ ಇವತ್ತು ನೀವು ಸ್ಟೇಷನಲ್ಲೇ ಇರ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಅಲ್ಲ ದೇವ್, ಮದುವೆ ಟೈಮಲ್ಲಿ ಇದೆಲ್ಲ ಬೇಕಾ? ಏನು ಮಾಡೋದು ಮೇಡಮ್, ನಾನು ತಾಳಿ ಕಟ್ಟೋಕ್ಕೂ ಮುಂಚೆ ಡಿಪಾರ್ಟ್ಮೆಂಟಿಂದ ನಾನು ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದಮೇಲೆ ನಿನ್ನ ಹಾಗೆ ನಾನು ಪತಿ ಸೇವೆ ಮಾಡೋದು ಬೇಡವಾ? ಇದೆಲ್ಲ ಚೆನ್ನಾಗಿ ಹೇಳ್ತೀರಾ ನೀವು. ಇರಿ, ನಾನು ಕಾಫಿ ತರ್ತೀನಿ. ಪವಿತ್ರ, ಒಂದು ನಿಮಿಷ. ಅಂದಹಾಗೆ ಈ ಮದುವೆ ಕಾರ್ಯ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ತಾನೆ? ಏನ್ ದೇವ್, ಏಜೆ ಮದುವೆ ಅಂದರೆ ಸುಮ್ಮನೆನಾ? ಅದ್ದೂರಿಯಾಗಿ ನಡೀತಾ ಇದೆ. ಅದು ಸರಿ, ನೀವ್ಯಾಕೆ ಹೀಗೆ ಕೇಳ್ತಿದ್ದೀರಾ? ಏನಿಲ್ಲ, ಯಾವ ಟೈಮಲ್ಲಿ ಹೇಗೆ ಯಾವಾಗ ಸಮಸ್ಯೆಗಳು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ದೇವ್, ನೀವು ವಿಷಯ ಇಲ್ಲದೆ ಯಾವ ಟಾಪಿಕ್ ಬಗ್ಗೆನೂ ಮಾತಾಡಲ್ಲ ಅಂತ ನನಗೆ ಗೊತ್ತು. ಹೇಳಿ, ಯಾಕೆ ಹಾಗೆ ಕೇಳಿದ್ರಿ? ಏನಿಲ್ಲ ಪವಿತ್ರ, ನನ್ನ ಸ್ಟೇಷನ್ ಲಿಮಿಟ್ಸಲ್ಲಿ ಬರೋ ಒಂದು ಮನೇಲಿ ಒಂದೇ ಕುಟುಂಬದ 5 ಜನ ಪಾಪ ವಿಷ ಕುಡಿದು ಸತ್ತೋದು. ಅಯ್ಯೋ ಪಾಪ. ಆದ್ರೆ ಅವರೆಲ್ಲ ಸಾಯೋದಕ್ಕೂ ಏಜೆ ಮದುವೆ ಬಗ್ಗೆ ಕೇಳೋದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇಲ್ಲ ಅಂದ್ರೆ ಇಲ್ಲ, ಇದೆ ಅಂತ ಅನ್ಕೊಂಡ್ರೆ ಗಟ್ಟಿ ಸಂಬಂಧನೇ ಇದೆ. ಅಂದ್ರೆ ಇವತ್ತು ಸತ್ತವರೆಲ್ಲ ಪಾಪ ಆ ಮದ್ವೆ ನಿಂತೋಗಿರೋ ಹುಡುಗಿ ಮನೆ ಕಡೆಯವರಂತೆ. ತುಂಬಾ ಬಡವ್ರು ಬೇರೆ. ಯಾವುದೋ ಶ್ರೀಮಂತರ ಮನೆ ಸಂಬಂಧ ಸಿಕ್ತು ಅಂದಿದ ತಕ್ಷಣ ಖುಷಿಯಾಗಿ ಇದ್ದಿದ್ದು ಒಬ್ಬಳೇ ಒಬ್ಬಳ ಮಗಳನ್ನ ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ದಾರೆ. ಇನ್ನೇನು ಮದುವೆ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲೇ ಈ ಗಂಡಿನ ಕಡೆಯವರು ನಮ್ಗೆ ಮದುವೆ ಬೇಡ ಅಂತ ಹೇಳಿದ್ರೆ ಅವನ ತಡೆಯೋದಿಕ್ಕಾಗದೆ ಹೆಣ್ಣಿನ ಕಡೆಯವರು ವಿಷ ಕುಡಿದು ಸತ್ತೋಗಿದ್ದಾರೆ. ರೀ, ಈಗಿನ ಕಾಲದಲ್ಲಿ ಮದ್ವೆ ಆಗಿರೋರೆ ಡಿವೋರ್ಸ್ ತಗೋಬೇಕಿದ್ರೆ ಮದ್ವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಯಾರಾದ್ರೂ ಹೀಗೆಲ್ಲ ಮಾಡ್ಕೋತಾರೆ. ಕೇಳಿ ಮಿಡಲ್ ಕ್ಲಾಸ್ ಜನ, ಅವ್ರಿಗೆ ಆಸ್ತಿ ಅಂತಸ್ತು ಹಣ ಕಾಸೆಲ್ಲ ಲೆಕ್ಕಕ್ಕೆ ಬರಲ್ಲ. ಅವ್ರಿಗೆ ಏನಿದ್ರು
ಮನೆ ಮಾನ ಮರ್ಯಾದೆ ಗೌರವ ಮಾತ್ರ ಲೆಕ್ಕಕ್ಕೆ ಬರೋದು. ಈ ಕೇಸ್ ನೋಡಿದ ನಂತರ ನನಗೆ ನೆನಪಾಗಿದೆ ಲೀಲಮ್ಮ. ಅವ್ರ ಫ್ಯಾಮಿಲಿ ನೆನಪಾಗಿದ್ದೆ ತನ ಯಾವುದಕ್ಕೂ ಇರಲಿ ಅಂತ ಒಂದು ವಿಸಿಟ್ ಹಾಕೋದಕ್ಕೆ ಅಂತ ಹೋದ. ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಲೀಲಾ ಮದುವೆ ನಿಂತೋಗಿ ಚಿಂತೆಲೆ ಅವರಮ್ಮ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಮೇ ಬಿ ಅವ್ರು ಆದಷ್ಟು ಬೇಗ ಈ ಚಿಂತೆಯಿಂದ ಹೊರಗೆ ಬರದೆ ಹೋದ್ರೆ ಅವ್ರು ಬದುಕೋದೇ ಡೌಟ್ ಅನ್ಸುತ್ತೆ. ಬಿಡ್ತು ಅನ್ರಿ, ಯಾವಾಗಲೂ ನೀವು ಪೊಲೀಸ್ ಮೈಂಡ್ ಸೆಟ್ಟಲ್ಲೇ ಯೋಚನೆ ಮಾಡಬೇಡಿ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳ್ತಾ ಇದ್ದೆ, ನೀನೇ ಯೋಚನೆ ಮಾಡು ಪವಿತ್ರ. ನಾಳೆ ದಿನ ಲೀಲಾ ತಾಯಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಆ ಮನೆ ಶಾಪ ಈ ಮನೆಗೆ ತಟ್ಟದೇ ಇರುತ್ತಾ? ಒಂದು ಹೆಣ್ಣು ನೊಂದ್ಕೊಂಡು ಕಣ್ಣೀರು ಹಾಕಿದ್ರೆ ಅಲ್ಲಿಗೆ ಮುಗೀತು, ನಮ್ಮ ಸರ್ವನಾಶ ಆದಂಗೆ ಲೆಕ್ಕ. ಮುಗ್ದೋದ್ಮೇಲೆ ನಾವು ಎಷ್ಟೇ ಪಶ್ಚಾತ್ತಾಪ ಪಟ್ಟರು, ದೇವ್ರ ಮೊರೆ ಹೋದ್ರು ಅವ್ರ ಶಾಪ ನಮ್ಮನ್ನು ಸುಮ್ಮನೆ ಬಿಡಲ್ಲ. ನೀನೇ ಹೇಳು ಪವಿತ್ರ, ನಾಳೆ ದಿನ ಲೀಲಾ ಮನೆ ಶಾಪ ಏಜೆ ಮನೆಗೆ ತಟ್ಟದೇ ಇರುತ್ತಾ? ನಿನ್ ಮಾತು ನಿಜ ರೀ, ಆದ್ರೆ ಇದಕ್ಕೆಲ್ಲ ಪರಿಹಾರನೇ ಇಲ್ವಾ? ಸಮಸ್ಯೆ ಕೊಟ್ಟಂಗೆ ಪರಿಹಾರನೂ ಇಟ್ಟಿರ್ತಾನ ಭಗವಂತ. ಕಾಲ ಮಿಂಚ್ ಹೋಗೋದ್ರೊಳಗಡೆ ಅದನ್ನ ನಾವು ಕಂಡ್ಕೋಬೇಕಷ್ಟೆ. ಡಾಕ್ಟರ್, ನನ್ನ ಹೆಂಡತಿ ಹೇಗಿದ್ದಾಳೆ? ಅವಳಿಗೆ ಏನಾಗಿದೆ? ಅದಕ್ಕೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಷ್ಟು ದಿವಸ ಆಯಿತು ಊಟ ಮಾಡಿ?